ದೊಡ್ಡೋರ್ಗೆಲ್ಲ ನಮಸ್ಕಾರ, ಚಿಕ್ಕವ್ರಿಗೆಲ್ಲ ಹಲೋ. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಕೆಎಸ್ಆರ್ಟಿಸಿಯಲ್ಲಿ ಆಲ್ರೆಡಿ ನಮ್ಮ ಸೀನಿಯರ್ ಸಿಟಿಸನ್ಸ್ಗೆ ಟಿಕೆಟ್ ದರದಲ್ಲಿ 25% ಕಡಿತ ಇತ್ತು. ನಮ್ಮ ಹಿರಿಯ ನಾಗರಿಕರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ 25% ದರ ಕಡಿತ ಪಡೆದುಕೊಳ್ಳಲು ಕೆಎಸ್ಆರ್ಟಿಸಿ ಕಡೆಯಿಂದ ಪಾಸ್ ತಗೋಬೇಕಾಗಿತ್ತು. ಆದ್ರೆ ಇನ್ಮುಂದೆ ಪಾಸ್ ಪಡಿಬೇಕಾಗಿಲ್ಲ. ಇದೇನಪ್ಪಾ ಇನ್ಮುಂದೆ ಪಾಸ್ ಪಡಿಬೇಕಾಗಿಲ್ಲ, ಹಾಗಿದ್ರೆ ದರದಲ್ಲಿ ಕಡಿತ ಇಲ್ವಾ ಅಂತ ನೀವು ಅನ್ಕೋತಾ ಇರ್ಬೋದು. ಅದರ ಡೀಟೇಲ್ ಅನ್ನ ನಾವು ಕೊಡ್ತೀವಿ, ಕೇಳಿ. ಕೆಎಸ್ಆರ್ಟಿಸಿ ಟಿಕೆಟ್ ದರದಲ್ಲಿ ಹಿರಿಯ ನಾಗರಿಕರಿಗೆ 25% ಸುಲಭ ರಿಯಾಯಿತಿ. ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸೋ ಹಿರಿಯ ನಾಗರಿಕರು ಇನ್ಮುಂದೆ ಆರಾಮಾಗಿ ತಮಗಿರುವ ಟಿಕೆಟ್ ದರ ಕಡಿತ ಸೌಲಭ್ಯ ಪಡಿಬಹುದು. ಈ ಹಿಂದೆ 25% ದರ ಕಡಿತ ಪಡೆದುಕೊಳ್ಳಲು ಕೆಎಸ್ಆರ್ಟಿಸಿ ಕಡೆಯಿಂದ ಪಾಸ್ ತಗೋಬೇಕಾಗಿತ್ತು. ಆದ್ರೆ ಇನ್ಮುಂದೆ ಆ ಪಾಸ್ ಬದಲು ನಿಮ್ಮ ವಯಸ್ಸನ್ನ ನಮೂದಿಸಿರೋ ಯಾವುದೇ ಸರ್ಕಾರಿ ಗುರುತು ಚೀಟಿಗಳನ್ನ ತೋರಿಸಿದ್ರೆ ಹಿರಿಯ ನಾಗರಿಕರು 25% ದರ ಕಡಿತವನ್ನು ಪಡೆಯಬಹುದು. 60 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೆ ಈ ಸೌಲಭ್ಯ ಅನ್ವಯವಾಗಲಿದೆ. ನಗರ ಸಾರಿಗೆ, ಸಾಮಾನ್ಯ ಬಸ್ಸು, ವೇಗದೂತ, ಸೆಮಿ ಡಿಲೆಕ್ಸ್ ಮತ್ತೆ ರಾಜಹಂಸ ಬಸ್ಗಳಲ್ಲಿ ಹಿರಿಯ ನಾಗರಿಕರು ದರ ಕಡಿತ ಪಡೆಯಬಹುದು. ನಿಮ್ಮ ಹುಟ್ಟಿದ ದಿನಾಂಕವನ್ನ ನಮೂದಿಸಿದ ಯಾವುದೇ ಸರ್ಕಾರಿ ಗುರುತು ಚೀಟಿಗಳನ್ನ ತೋರಿಸಿ ನೀವು ಟಿಕೆಟ್ ದರ ರಿಯಾಯಿತಿ ಪಡೆದುಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಪಾಸ್ಪೋರ್ಟ್, ವೋಟರ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಕೆಎಸ್ಆರ್ಟಿಸಿ ಕೊಡುವ ಹಿರಿಯ ನಾಗರಿಕರ ಗುರುತಿನ ಚೀಟಿ ಹಾಗೂ ಕರ್ನಾಟಕ ಮತ್ತೆ ಭಾರತ ಸರ್ಕಾರದ ಯಾವುದೇ ಸರ್ಕಾರಿ ಸಂಸ್ಥೆಗಳು ಕೊಡುವ ಕಾರ್ಡ್ ಅನ್ನು ತೋರಿಸಿದ್ರೆ ಈ ರಿಯಾಯಿತಿ ಆರಾಮಾಗಿ ಪಡ್ಕೋಬಹುದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನೀವ್ ತೋರ್ಸೋ ಆ ಗುರುತಿನ ಕಾರ್ಡ್ ನಲ್ಲಿ ಕಡ್ಡಾಯವಾಗಿ ಮನೆ ಅಡ್ರೆಸ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನಮೂದಾಗಿರ್ಬೇಕು. ಆಗ್ಲೇ ನೀವು 25% ಅಷ್ಟು ರಿಡಕ್ಷನ್ ಅನ್ನ ತಗೋಬಹುದು. ವೆರಿ ಸಿಂಪಲ್. ಮುಂಚೆ ಎಲ್ಲ ಪಾಪ ನಮ್ ಸೀನಿಯರ್ ಸಿಟಿಸನ್ಸ್ ಪಾಸ್ ತಗೊಳಕ್ಕೆ ಒದ್ದಾಡಬೇಕಾಗಿತ್ತು. ಆದ್ರೆ ನಿಮ್ಮ ಹತ್ರ ಇರೋ ಅಡ್ರೆಸ್ ಪ್ರೂಫ್ ಅಥವಾ ಐಡಿ ಪ್ರೂಫ್ ಅನ್ನ ತೋರಿಸಿ ಆ 25% ಟಿಕೆಟ್ ದರವನ್ನ ಸಲೀಸಾಗಿ ಪಡಿಬಹುದು. ನಮ್ಮ ಕೆಎಸ್ಆರ್ಟಿಸಿ ಅವರು ಹಿರಿಯ ನಾಗರಿಕರಿಗೆ ಒಂಥರ ಒಳ್ಳೆದನ್ನೇ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳ್ಸೋದನ್ನ ಮರಿಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.